ಒಳಗೆ ಹೋಗಿ ಹೆಂಡತಿ ಹತ್ರ ಕೇಳಿದ್ರು, ಬಾಸ್ ನೀನ್ ಹೇಗೆ ಇಂತಹ ಒಬ್ಬ ಅತಿಥಿಯನ್ನು ಮನೆಗೆ ಕರೆದಿರುವುದು? ಊಟ ಕೊಟ್ಟಿದ್ದೀಯಾ? ಹಾ ಹೌದು, ಊಟ ಕೊಟ್ಟಿದ್ದೇನೆ. ಯಾವ ಊಟ ಕೊಟ್ಟಿರೋದು? ಇಲ್ಲಿಯ ಊಟ. ಯಾವುದರಲ್ಲಿ ಕೊಟ್ಟಿರೋದು? ನಾನ್ ನೋಡಿದೆ, ಎಲ್ಲೂ ಕೂಡ ಅವರಿಗೆ ಕೊಡ್ಲಿಕ್ಕೆ ಬೇಕಾದ ತಟ್ಟೆ ಇರಲಿಲ್ಲ. ನೋಡುವಾಗ ಅಲ್ಲೊಂದು ನಾಯಿ ತಿನ್ನುವಂತ ಒಂದು ತಟ್ಟೆ ಇತ್ತು. ಆ ತಟ್ಟೆಯನ್ನು ತೆಗೆದುಕೊಂಡು ಬಂದು ಆ ತಟ್ಟೆಯಲ್ಲಿ ನಾನು ನಾಯಿಗೆ ಆ ಮನುಷ್ಯನಿಗೆ ನಾನು ಊಟವನ್ನು ಕೊಟ್ಟಿದ್ದೇನೆ. ಆ ಅತಿಥಿಯಲ್ಲಿಂದ ನಿರ್ಗಮಿಸುವಾಗ ಇಮಾಮ್ ಘಜಾಲಿ ರಲಿಯಲ್ಲಾಹು ಅನ್ಹು ಆ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಒಡೆದು ಬಿಸಾಡಿದ್ರು. ಹೇಳಿದ್ರು, ನಾಯಿ ತಿಂದ ತಟ್ಟೆಯಲ್ಲಿ ಮನುಷ್ಯ ನಮಾಜ್ ಮಾಡದವನು ತಿನ್ನಬಹುದು, ಆದರೆ ನಮಾಜ್ ಮಾಡದೆ ಇರುವವನು ತಿಂದ ತಟ್ಟೆಯಲ್ಲಿ ನಾಯಿ ನಾಳೆ ತಿನ್ನಬಾರದು ಎಂದು. ಬಾಕಿ ನಾ ಹೇಳ್ತಾ ಇಲ್ಲ, ಎಷ್ಟು ಹೇಳಿದ್ರೆ ಅರ್ಥ ಆಗತ್ತೆ ನಮಾಜಿನ ಗಾಂಭೀರ್ಯ ಏನು. ನಮ್ಮಲ್ಲಿ ಎಲ್ಲರೂ ಕೂಡ JSPಗಳು ಜುಮಾ ಸ್ಪೆಷಲಿಸ್ಟ್, ಕೆಲವೊಬ್ಬರು ESPಗಳು ಈದ್ಗಾ ಸ್ಪೆಷಲಿಸ್ಟ್. ನೋಡಿಲ್ವಾ, ಈದ್ಗಾಗಿ ಕೆಲವೊಬ್ರು ಅಲ್ಲಾಹು ಅಕ್ಬರ್ ಅಂತ ಹೇಳುವ ವರ್ಷದಲ್ಲಿ ಸುಜೂದಿಗೆ ಹೋಗಿರ್ತಾರೆ, ರುಕೂಗೂ ಕೂಡ ಹೋಗಿರ್ತಾರೆ. ಕಾರಣ ಜನ್ಮದಲ್ಲಿ ಫಸ್ಟ್ ನಮಾಜ್ ಅವರಿಗೆ, ವರ್ಷಕ್ಕೊಂದ್ಸತಿ ತಪ್ಪಾಗುತ್ತೆ ನಾರ್ಮಲ್. ಕೆಲವೊಬ್ಬರು MSPಗಳು ಮಗರಿಬ್ ಸ್ಪೆಷಲಿಸ್ಟ್. ಹೇಗೆ ಹೇಳಿ, ಮಗರಿಬಿನಲ್ಲಿ ಮಂದಿ ಜಾಸ್ತಿ ಇರ್ತಾರೆ, ಆದರೆ ನಮ್ಮ ಊರಲ್ಲಿ ಬಹಳ ಕಡಿಮೆ ಇರೋರು FSPಗಳು ಫಜರ್ ನಮಾಜ್ ಸ್ಪೆಷಲಿಸ್ಟ್. ಅದು ಸ್ವಲ್ಪ ಕಡಿಮೆ. ನಾ ಹೇಳೋದು ಅರ್ಥ ಆಗುವವರಿಗೆ ಅರ್ಥ ಆಗಿರುತ್ತೆ. ಆದ್ದರಿಂದ ಅಂತ ಸ್ಪೆಷಲಿಸ್ಟ್ಗಳೇನು ಅವಶ್ಯಕತೆ ಇಲ್ಲ. ನಮಾಜ್ ಕರೆಕ್ಟ್ ಆಗಿ ಮಾಡುವನಾಗಿರಬೇಕು. ಹಯ್ಯಾಲ ಸ್ವಲಾ ಎಂದು ಹೇಳುವಾಗ ಅದು ಯಾರಿಗೆ ಇರುವನು ಎಂದಲ್ಲ. ಹಯ್ಯಾಲ ಸ್ವಲಾ ಅಂತ ಹೇಳಿದ್ರೆ ನಮಾಜಿಗೆ ಬಾ, ಹಯ್ಯಾಲಲ್ ಫಲಾ ಅಂತ ಹೇಳಿದ್ರೆ ಒಳಿತಿಗೆ ಬಾ ಎಂದು ಹೇಳುವಾಗ, ನೀನಲ್ಲಿ ರಾಮಣ್ಣನ ಜೊತೆ ಹಿಂಗೆ ಕಥೆ ಹೇಳುವಾಗ ರಾಮಣ್ಣ ಯೋಚನೆ ಮಾಡ್ತಾ ಇರ್ತಾನೆ, ಮಸೀದಿಯಿಂದ ಇವನು ಕರೀತಾನೆ, ಇಷ್ಟೇನೆ ಇದಕ್ಕೆ ಬೆಲೆ ಇರುವುದು ಎಂದು. ಇದನ್ನು ಕಳಿಸಿಕೊಂಡವರು ಯಾರು? ಈ ರೀತಿ ಅವಮಾನವನ್ನು ಕೊಟ್ಟವನು ಯಾರು? ನೀನೇ, ಮತ್ತೆ ಯಾರು ಕೂಡ ಇಲ್ಲ. ಆದ್ದರಿಂದ ಚೇಂಜ್ ಆಗಬೇಕು. ಇನ್ನಲ್ಲಾಹ ಲಾ ಯುಗಯ್ಯಿರು ಮಾ ಬಿಕೌಮಿನ್ ಹತ್ತಾ ಯುಗಯ್ಯಿರು ಮಾ ಬಿಅನ್ಫುಸಿಹಿಮ್. ನೀನು ಚೇಂಜ್ ಆಗದೆ ಅಲ್ಲಾಹು ಚೇಂಜ್ ಮಾಡುವುದಿಲ್ಲ ಎಂದು. ಕಷ್ಟಗಳಿರ್ಬಹುದು, ದುಃಖ ಇರಬಹುದು, ನಷ್ಟ ಇರಬಹುದು, ಟೆನ್ಷನ್ ಇರಬಹುದು, ಅದೆಲ್ಲ ಮನುಷ್ಯ ಅಂದ್ರೆ ಇರಲೇಬೇಕು. ಬರೀ ಸುಖದಿಂದ ಇರುವವನು ಯಾರು ಅಂತ ಕೇಳಿದರೆ ಅದು ಫಿರೌನ್ ನಮ್ರೂದಿನಿಂದ ಹಿಡಿದು ಯಾರನ್ನು ಕೂಡ ನಿಮ್ಗೆ ಸಾಧ್ಯ ಆಗುವುದಿಲ್ಲ. ಅದು ಈ ಕಾಲದಾದ್ರೂ ಆ ಕಾಲದಾದ್ರೂ ಅಷ್ಟೇ ಹೇಳಕ್ಕಾಗುದು. ಈಗ ಈ ಕಾಲದ ಫಿರೌನ್ ಆದ್ರು, ಈ ಕಾಲದ ನಮ್ರೂದಾದ್ರು, ಆ ಕಾಲದ ಫಿರೌನ್ ಆದ್ರು, ಆ ಕಾಲದ ನಮ್ರೂದಾದ್ರು ಖುಷಿ ಮಾತ್ರ ಹುಡುಕಿ ಹೊರಟವರು. ಅದಕ್ಕೇನೆ ಅವರ ನಿರ್ಗಮನವೂ ಕೂಡ ಹಂಗೆ ಆಯ್ತು. ದುನಿಯಾದಲ್ಲಿ ಎಲ್ಲವೂ ಕೂಡ ಖುಷಿಯಿಂದ ಗಳಿಸಿಕೊಳ್ಬಹುದು ಎಂಬ ಭಾವನೆ ಬೇಡ. ಖುಷಿಯಲ್ಲಿ ಬದುಕ್ತಾರೆ ಯಾರು? ಇನ್ನ ಲಿಲ್ಲಾಹಿ ಇಬಾದನ್ ಫುತನಾ ಫಲ್ಲಖದ್ ದುನಿಯಾ ವಖಾಫುಲ್ ಫಿತನಾ ನظروا فيها فلما علموا وانها ليست لحي وطنا. ಅಲ್ಲಾಹನಿಗೆ ಬುದ್ಧಿವಂತರಾದ ಕೆಲವೊಬ್ಬರು ದಾಸರಿದ್ದಾರೆ. ಅವರು ದುನಿಯಾವನ್ನು ನೋಡಿ, ಇಲ್ಲಿಯ ದುಡ್ಡ, ಇಲ್ಲಿಯ ಬಂಗಲೆಗಳ, ಇಲ್ಲಿಯ ಸೈಟ್ಗಳ, ಇಲ್ಲಿಯ ಹೊಲಗಳ, ಇಲ್ಲಿಯ ಕೃಷಿಯ, ಇಲ್ಲಿಯ ಫ್ಯಾಕ್ಟರಿಯ, ಇಲ್ಲಿಯ ಸ್ಥಾನಮಾನ, ಇಲ್ಲಿಯ ಪವರ್, ಇಲ್ಲಿಯ ಸಂಸ್ಥೆ, ಇಲ್ಲಿರುವಂತ ಸಂಘ, ಇದೆಲ್ಲವೂ ಕೂಡ ಅಷ್ಟಕ್ಕಷ್ಟೇ. ತಲ್ಲಕು, ಅವರ ತಲಾಕನ್ನು ಹೇಳ್ತಾರೆ. ನಂತರ ಅವರು ಹಿಂಗೆ ನೋಡ್ತಾರೆ, ಆಗ ಅವರಿಗೆ ಗೊತ್ತಾಗುತ್ತೆ, ಬುದ್ಧಿವಂತರ ಯೋಗ್ಯ ಪ್ರದೇಶ ಇದಲ್ಲ, ಇದು ತಾತ್ಕಾಲಿಕವಾದದ್ದು ಬದುಕು. ನೀನಿಲ್ಲಿ ತಾತ್ಕಾಲಿಕ, ನೀನು ಸಫರ್ ಹೊರಟಿದ್ದೀಯ, ಒಂದು ಮರ ಸಿಕ್ಕಿದೆ ನಿನಗೆ, ಆ ಮರದ ಕೆಳಗೆ ನೀನು ಮಲಗುತ್ತೀಯ ಅಷ್ಟೇ. ನಿನಗೆ ನಿದ್ದೆಯಿಂದ ಎಚ್ಚರವಾಗುವಾಗ ನೀ ಅಲ್ಲಿಂದ ಹೋಗಬೇಕಾಗುತ್ತೆ. ಆದ್ದರಿಂದ ಈಮಾನ್ದಾರಿಗಳೇ, ಇಲ್ಲಿಯ ತಾತ್ಕಾಲಿಕವಾದ ಸುಖಗಳ ಹಿಂದೆ ಬೀಳಬೇಡಿ, ಸೌಕರ್ಯಗಳ ಹಿಂದೆ ಬೀಳಬೇಡಿ. ತಾಲೆಬಾ ಎಂಬವರಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಸೀದಿಯ ಪಾರಿವಾಳ ಎಂದವರಿಗೆ ಹೆಸರು. ಏನು ಏನು ಪಾರಿವಾಳ ಅಂದ್ರೆ ಗೊತ್ತಲ್ಲ? ಗೊತ್ತಿಲ್ಲ? ಗೊತ್ತು. ನಾ ಹೇಳಿದೆ ಅಲ್ಲ, ಇದು ಬಯಾನ್ ಅಲ್ಲ, ಬಯಾನ್ ಇನ್ನು ನಡೀಲಿಕ್ಕಿದೆ. ಅದು ಇಲ್ಲಿಂದ ಕಾಣ್ತಾ ಇಲ್ಲ, ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಮಸೀದಿಯ ಪಾರಿವಾಳ ಅಂತೇಳಿ ಅವರ ಹೆಸರು. ಮಸೀದಿಯ ಪಾರಿವಾಳ ಅಂತೇಳಿ ಒಬ್ಬರಿಗೆ ಹೇಳ್ಬೇಕು ಅಂದ್ರೆ, ಹೋಟೆಲ್ದು ಬೆಕ್ಕು ಅಂತ ಹೇಳಿದ್ರೆ ಏನರ್ಥ? ಫುಲ್ ಟೈಮ್ ಹೋಟೆಲ್ ಅಲ್ಲಿ ಇರ್ತಾನೆ ಅಂತೇಳಿ. ಆ ರೀತಿ ಅಡ್ಡ ಹೆಸರು ಯಾರಿಗಾದ್ರೂ ಹಾಕಿದ್ದೀರಾ? ಅಡ್ಡ ಹೆಸರು ಯಾರಿಗೂ ಹಾಕಬಾರ್ದಾಯ್ತಾ? ಆ ರೀತಿ ಎಲ್ಲ ಕೆಲವರು ಇರ್ತಾರೆ, ಚೋಟು ಮೋಟು ಪೀಟು ದೀಟು ಅಂತ ಏನೇನೇನೋ ಹೆಸರು ಹಾಕೋದು. ನೀನು ಕಾರಣದಿಂದ ಯಾರ್ಯಾರ ಹೆಸರನ್ನ ಹೇಳ್ತೀಯ ಅದೆಲ್ಲವೂ ಕೂಡ ನಾಹರಾಶ್ರಮ ಮೈದಾನದಲ್ಲಿ ಒಳ್ಳೆ ಪ್ಯಾಕೆಟ್ ಮಾಡಿ ಫ್ಲಿಪ್ಕಾರ್ಟ್ ನಲ್ಲಿ ಕೊಡ್ತಾರೆ. ಆಗ ಅರ್ಥ ಆಗತ್ತೆ, ಓ ಇಲ್ಲಿಗೂ ಆನ್ಲೈನ್ ಎಲ್ಲ ಪಾರ್ಸೆಲ್ ಬರುತ್ತೆ. ಗೊತ್ತಾಯ್ತಲ್ಲ? ಯಾರಿಗೂ ಕೂಡ ನೋವು ಕೊಡಬಾರದು.
ನನ್ನ ಮಾತಿನಿಂದ ಒಬ್ಬನ ಕಣ್ಣಲ್ಲೂ ಕೂಡ ಕಣ್ಣೀರು ಬರಬಾರದು. ನನ್ನ ಒಂದು ಒಡನಾಟದಿಂದ ಅವನಿಗೆ ಚಲುವಾದದನ್ನು ಸಿಗಬೇಕು. ಅದಕ್ಕೆ ನಾವು ಯಾವಾಗಲೂ ದುಆ ಮಾಡಬೇಕು, ರಬ್ಬನ ಅಲ್ಹಿಕ್ನಾ ಬಿಸ್ಸಾಲಿಹೀನ್. ಅಲ್ಲಾ, ನನ್ನ ಸುಹಬತ್, ನನ್ನ ದೋಸ್ತ್ ಯಾವಾಗಲೂ ಸ್ವಾಲಿಹೀನ್ಗಳಾಗಿರಲಿ ಎಂದು. ಸಅಲಬಾ ಎಂಬವರು ಮದೀನಾ ಮಸೀದಿಯ ಪಾರಿವಾಳ ಎಂದೇ ಅವರಿಗೆ ಹೆಸರಿತ್ತು. ಒಂದು ದಿನ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ರ ಹೇಳಿದ್ರು, ಹುಜೂರ್, ನನಗೆ ದುಆ ಮಾಡಿ, ನನಗೆ ಸ್ವಲ್ಪ ಸಂಪತ್ತು ಸಿಗಲಿಕ್ಕೆ ಬೇಕಾಗಿ, ನನಗೆ ಆಸ್ತಿ ಸಿಗಲಿಕ್ಕೆ ಬೇಕಾಗಿ ದುಆ ಮಾಡಿ ಅಂತ ಹೇಳಿದ್ರು. ಆಗ ಹುಜೂರ್ ಹೇಳಿದರು, ಬೇಡ ಸಅಲಬಾ, ನಿನಗೆ ಬೇಡ. ಹಂಗೆ ಹೇಗೆ ಹುಜೂರ್, ದುಆ ಮಾಡಿ, ನನಗೆ ಬೇಕೇ ಬೇಕು ಎಂದು. ಇಲ್ಲ ಸಅಲಬಾ, ನಿನಗೆ ಕಷ್ಟ ಆಗುತ್ತೆ. ಸ್ವಲ್ಪ ಇರುವುದಕ್ಕೆ ಶುಕ್ರ ಹೇಳಲಿಕ್ಕೆ ಸುಲಭ, ಜಾಸ್ತಿ ಇದ್ದರೆ ಅದಕ್ಕೆ ಶುಕ್ರ ಅದ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಇಲ್ಲ ಹುಜೂರ್, ಹಂಗೇನಿಲ್ಲ, ನೀವು ದುಆ ಮಾಡಿ. ಇರ್ತೀರಿ ಅಲ್ವಾ, ಕೆಲವೊಬ್ಬರಿಗೆಲ್ಲ ಅಲ್ವಾ ಕೆಲಸಲ್ಲಿ ಬಿದ್ದಿರೋರು ಇರ್ಬೋದು. ನನಗೇನಾದ್ರೂ 1 ಕೋಟಿ ಸಿಕ್ಕಿದರೆ ಇನ್ಶಾ ಅಲ್ಲಾ ಗಜೇಂದ್ರಗಡ ದರ್ಗಾ ಮಸೀದಿಗೆ ಫುಲ್ ನಾ ಎಸಿ ಹಾಕ್ತೇನೆ ಅಂತ. 1 ಕೋಟಿ ಅವನಿಗೆ ಜನ್ಮದಲ್ಲಿ ಸಿಗಲ್ಲ, ಸುಮ್ಮನೆ ಆಸೆ ಪಡೋದು, ಆಸೆಗಳಿಂದ ಕನಸು ಗಂಡಿಗೆ ಒತ್ತಾ ಇರೋದು. ದುಡಿದು ತಿನ್ನು, ಚಲವಾಗಿ ದುಡಿ. ನೋಡಿಲ್ಲ ಒಬ್ಬೊಬ್ಬರಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಹಿಂಗೆ ಕೂತಿರ್ತಾರೆ, ನನಗೆ ನಿದ್ದೆಯಿಂದ ಎದ್ದೆಲ್ಲ ಹೋಗಿ ನನಗೆ ಇಲ್ಲಿ 1 ಕೋಟಿ ರೂಪಾಯಿ ಸಿಗ್ಬೇಕು ಎಂದು. ನೀನು 1 ಕೋಟಿ ದಿನ ಅಲ್ಲಿ ನಿಂತರೂ ಕೂಡ ಸಿಗಲ್ಲ. ನೀನು ಒಂದು ತಟ್ಟೆ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಸಿಗತ್ತೆ. 1 ಕೋಟಿ ದಿನ ನಡೆದಾಡಿದ್ರೆ 1 ರೂಪಾಯಿ ಹಾಕ್ತಾರೆ ಅಷ್ಟೇ. ಮತ್ತೇನು, ಕನಸಿನ ಭ್ರಮೆಯ ಲೋಕದಲ್ಲಿ ಅಲ್ಲಿ ಇರಬಾರದು. ಏನೇ ಇರಲಿ, ಸಅಲಬಾ ದುಆ ಮಾಡ್ಲಿಕ್ಕೆ ಹೇಳಿದ್ರು. ಹುಜೂರ್ ಹೇಳಿದ್ರು, ಸಣ್ಣದರಲ್ಲಿ ಇರುವುದರಲ್ಲಿ ನೀನು ತೃಪ್ತಿ ಪಡ್ಕೋ, ಜಾಸ್ತಿ ಸಿಕ್ಕಿದ್ರೆ ಶುಕ್ರದ ಮಾಡಕ್ಕಾಗಲ್ಲ. ಇಲ್ಲ ಹುಜೂರ್, ದುಆ ಮಾಡ್ಬೇಕು. ಅಷ್ಟರವರೆಗೆ ಸಅಲಬಾ ನಮಾಜಿಗೆ, ಎಲ್ಲಾ ನಮಾಜಿಗೂ ಕೂಡ ಮೊದಲನೇ ಸಫಿನಲ್ಲಿ ಹುಜೂರ್ ಅವರ ಜೊತೆಯಲ್ಲಿ, ಫುಲ್ ಟೈಮ್ ನಮಾಜ್ ಹುಜೂರ್ ಅವರ ಜೊತೆಯಲ್ಲಿ. ಹುಜೂರ್ ದುಆ ಮಾಡಿದರು. ಸಅಲಬಾಗೆ ಎಲ್ಲಿಂದಲೂ ಒಂದು ಆಡನ್ನು ಸಿಕ್ತು. ಆ ಆಡು ಗರ್ಭಿಣಿ ಆಯ್ತು, ಅದಕ್ಕೆ ಮಗು ಬಂತು. ಹಿಂಗೆ ಅದು ಜಾಸ್ತಿ ಆಗುತ್ತಾ ಬಂತು. ನಮಾಜಿಗೆ ಫುಲ್ ಟೈಮ್ ಇದ್ದಂತಹ ಸಅಲಬಾ ಮತ್ತೆ ನಮಾಜಿನ ಮುಂಚೆ ಮತ್ತು ಅದರ ನಂತರ ಮಾಡಬೇಕಾದ ಸುನ್ನತಿನ ನಫಿಲ್ಗಳು ಮಾಡ್ತಾ ಇಲ್ಲ. ಸ್ವಲ್ಪ ದಿನ ಮುಗಿಯಿತು, 30 ಆಡುಗಳಾಯ್ತು, 40 ಆಡುಗಳಾಯ್ತು, 50 ಆಡುಗಳಾಯ್ತು. ಅದನ್ನು ನೋಡುವಾಗ ಸಅಲಬಾಗೆ ಮತ್ತೆ ಫಜರ್ ನಮಾಜಿಗೆ ಸ್ವಲ್ಪ ಲೇಟ್ ಆಗಲಿಕ್ಕೆ ಚಾಲು ಮಾಡಿದ್ರು. ಮಗರಿಬ್ ಸ್ವಲ್ಪ ಲೇಟ್ ಮಾಡಲಿಕ್ಕೆ ಚಾಲು ಮಾಡಿದ್ರು. ಮೆಲ್ಲ 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 ಚೇಂಜ್ ಆಯ್ತು. 100 ಆಡುಗಳಾಯ್ತು. ನಂತರ 5 ರಕಾತನ್ನು ಬಿಟ್ಟು ಅವರು JSP ಆದ್ರು, ಜುಮಾ ಸ್ಪೆಷಲಿಸ್ಟ್ ಆದ್ರು. ಜುಮಾಗೆ ಮಾತ್ರ ಬರಲಿಕ್ಕೆ ಚಾಲು ಮಾಡಿದ್ರು. ಹಿಂಗೆ ಮೆಲ್ಲ ಮೆಲ್ಲ ದೂರ ಆಗುವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಸಂಪತ್ತು ಸಿಕ್ಕಿದರೆ ಈ ರೀತಿ ಆಗುತ್ತೆ ಎಂದು. ಇದನ್ನು ಯಾರೋ ಹೋಗಿ ಸಅಲಬಾನ ಹತ್ರ ಹೇಳಿದ್ರು, ಹುಜೂರ್ ನಿಮ್ಮ ಬಗ್ಗೆ ಈ ರೀತಿ ಒಂದು ಟೆನ್ಷನ್ ಅನ್ನು ಹೇಳಿದ್ದಾರೆ. ಸಅಲಬಾ ಅದನ್ನು ಕೇರ್ ಮಾಡಲಿಲ್ಲ. ಕೊನೆಗೆ ಇಬ್ಬರು ಬಡವರಾದ 2 ಸಹಾಬಿಗಳನ್ನು ಕರೆದು ಹುಜೂರ್ ಹೇಳಿದರು, ಸಅಲಬಾನ ಹತ್ತಿರ ಸ್ವಲ್ಪ ಆಡುಗಳಿದೆ, ಅದರ ಝಕಾತನ್ನು ನೀನು ಪಡಿ ಎಂದು ಹೇಳಿದರು. ಆ ಝಕಾತನ್ನು ಕೇಳಕ್ಕೆ ಹೋದಾಗ ಸಅಲಬೆ ಹೇಳಿರುವುದು, ಇದು ನನಗೆ ಯಾರು ಕೂಡ ಕೊಟ್ಟಿರುವುದಲ್ಲ, ಇದು ನನಗೆ ಕುಟುಂಬದಿಂದ ಬಳುವಳಿಯಾಗಿ ಬಂದಿರುವುದು, ಇದು ನಾನು ಸಂಪಾದಿಸಿರುವುದು ಎಂದು. ಸಅಲಬಾಗೆ ಅದು ಕೊಡಲಿಕ್ಕೆ ಮನಸ್ಸಿರಲಿಲ್ಲ. ಕೊನೆಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ರೋಗಕ್ಕೆ ಗೊತ್ತಾಯಿತು ಏನು ಎಂದು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಫಾತ್ ಆದರು. ನಂತರ ಹುಜೂರ್ ಅವರ ಆ ಒಂದು ಟೆನ್ಷನ್ ಹೇಳಿರುವುದು ಸಅಲಬಾಗೆ ಗೊತ್ತಾಯಿತು. ಸಂಪತ್ತಿನಿಂದ ದುನಿಯಾದ ಫಿತ್ನಾದಲ್ಲಿ ಸಅಲಬ ಬಿದ್ದಿದ್ದಾನೆ ಎಂದು. ಅದನ್ನ ಬಗ್ಗೆ ಹೇಳಿದಾಗ ಸಅಲಬಾಗೆ ಸ್ವಲ್ಪ ಟೆನ್ಷನ್ ಆಯಿತು. 2 ಆಡುಗಳನ್ನು ಕರೆದುಕೊಂಡು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಹತ್ತಿರ ಬಂದು ಹೇಳಿದರು, ಇದು ನನಗೆ ಹುಜೂರ್ ಕೇಳಿದಂತಹ ಝಕಾತ್ ತಗೊಳ್ಳಿ ಎಂದು ಹೇಳಿದರು. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹೇಳಿದರು, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವೀಕರಿಸದೇ ಇರುವ ಝಕಾತನ್ನು ಅಬೂಬಕರ್ ಸ್ವೀಕರಿಸುವುದಿಲ್ಲ ಎಂದು ತಿರುಗಿ ಕಳಿಸಿದರು. ಉಮರ್ ರಲಿಯಲ್ಲಾಹು ಅನ್ಹುರವರ ಆಡಳಿತ ಬಂತು. ಉಮರ್ ರಲಿಯಲ್ಲಾಹು ಅನ್ಹುರವರ ಹತ್ತಿರ ಹೋಗಿ ತೆಗೆದುಕೊಂಡು ಕೊಟ್ರು. ಅಬೂಬಕರ್ ಸ್ವೀಕರಿಸಲಿಲ್ಲ, ಹುಜೂರು ಕೂಡ ಸ್ವೀಕರಿಸಲಿಲ್ಲ. ಅಂತದ್ದನ್ನು ಈ ಉಮರ್ ಸ್ವೀಕರಿಸುವುದಿಲ್ಲ ಎಂದು. ಲಾಸ್ಟ್ ಉಸ್ಮಾನ್ ರಲಿಯಲ್ಲಾಹು ಅನ್ಹುರವರ ಕಾಲದಲ್ಲಿ ಅವರು ತೀರ್ಕೊಂಡ್ರು ಎಂದು ಚರಿತ್ರೆ. ಆದ್ದರಿಂದ ಸಂಪತ್ತು ಈ ದುನಿಯಾದ ತಾತ್ಕಾಲಿಕವಾದಂತಹ ಒಂದು ಸುಖ ಅಷ್ಟೇ. ಲೈಫ್ ಸೆಟ್ಲ್ ಆಗಿ ಹ್ಯಾಪಿಯಾಗಿ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಎಲ್ಲವೂ ಕೂಡ ನೈಮಿಷಿಕವಾದ ಸುಖಗಳು, ನಿಮಿಷಗಳ ಸುಖಗಳು. ನಿನ್ನ ಹತ್ರ 5 ಲಕ್ಷ ರೂಪಾಯಿ ಇದೆ ಅಂತ ಹೇಳಿ 5 ಲಕ್ಷ ರೂಪಾಯಿದ ಬಿರಿಯಾನಿ ನಿನ್ನ ತಿನ್ನಕ್ಕಾಗಲ್ಲ. ನಿನ್ನ ಹೊಟ್ಟೆಯಲ್ಲಿ ಎಷ್ಟು ಸ್ಥಳ ಇದೆ ಅಷ್ಟೇ ತಿನ್ನಕ್ಕಾಗೋದು. 5 ಕೋಟಿದು ಬಂಗಲೆ ಕಟ್ಟಿ ಎಲ್ಲಾ ರೂಮಲ್ಲೂ ಕೂಡ ಒಂದೇ ಸಮಯ ನಿದ್ದೆ ಮಾಡ್ತೇನೆ ಅಂತ ಹೇಳಿದ್ರೆ ಹೆಂಗೆ ನಿದ್ದೆ ಮಾಡೋದು?
ಎಲ್ಲ ಸುಖಕ್ಕೂ ಕೂಡ ಲಿಮಿಟ್ ಇದೆ. ನೀವು ಗಾಡಿ ಫಸ್ಟ್ ತಗೊಂಡವರು ನೋಡಿದ್ರೆ ಸಾಕು, ಎಷ್ಟು ಚಲೋ ಮೇಂಟೈನ್ ಮಾಡ್ತಾರೆ. ಟೈರ್ನ ಕೆಳಗೂ ಕೂಡ ಕ್ಲೀನ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಒಂದು ತಿಂಗಳಾಗುವಾಗ ಮೇಲೆ ಮಾತ್ರ ಸೀಟ್ ಮಾತ್ರ ಕ್ಲೀನ್ ಮಾಡ್ತಾರೆ. ಲಾಸ್ಟ್ 1 ವರ್ಷ ಆದಾಗ ಎಲ್ಲಿ ಗಾಡಿ ಇದೆ ಅಂತಾನೆ ಗೊತ್ತಾಗಲ್ಲ, ಕೇರೆ ಮಾಡಲ್ಲ. ಎಲ್ಲ ಸುಖಕ್ಕೂ ಲಿಮಿಟ್ ಇದೆ ಅಂತೇಳಿ ಅರ್ಥ. ನಿಮ್ಗೆ ಗೊತ್ತಾಗೋ ಭಾಷೆಯಲ್ಲಿ ಹೇಳಿದ್ದೇನೆ ಅಷ್ಟೇ. ನಾನು ಅದರ ಮಧ್ಯದಲ್ಲಿ ಒಂದು ವಿಷಯ ಟಚ್ ಮಾಡಿ ಸುಮ್ಮನೆ ಹೋಯ್ತು, ಆಗ ಸ್ವಲ್ಪ ಮಂದಿಗೆ ಖುಷಿ ಆಯ್ತು. ಅದೇನು ಝಕಾತ್. ಝಕಾತ್ ಅಂತ ಹೇಳಿದ್ರೆ ಕೆಲವೊಬ್ಬರು ತಿಳ್ಕೊಂಡಿರುವುದು ರಂಜಾನ್ ಅಲ್ಲಿ ಹಜರತ್ ಸಾಹಬ್ಗಳು ಬರ್ತಾರೆ, ಆಗ ಚೀಟಿ ಹರಿದು ಕೊಟ್ಟು ಬಿಟ್ರೆ ನಾನು ಝಕಾತ್ ಮುಗೀತು ಎತ್ತಿ. ಅದ ಝಕಾತ್? ಫಿತ್ರ್ ಝಕಾತ್ ಬೇರೆ, ನಿನ್ನ ಸಂಪತ್ತಿನ ಝಕಾತ್ ಬೇರೆ. ನಿನ್ನ ವಾರ್ಷಿಕವಾದಂತ ಆದಾಯವನ್ನು ಕರೆದು ಮೊನ್ನೆ ಮುಗೀತು ಫಿನಾನ್ಷಿಯಲ್ ಇಯರ್, ಗೊತ್ತಾಯ್ತಲ್ಲ, ಮಾರ್ಚ್ 31. ಅದೆಲ್ಲ ನೋಡ್ಬೇಕಾಗಿರೋದು. ಅರಬಿ ತಿಂಗಳ ಪ್ರಕಾರ ನಿನಗೆ ಕಳೆದ ವರ್ಷ ಮೊಹರ್ರಂ 5ರಂದು ನಿನ್ನ ಹತ್ತಿರುವಂತಹ ಸಂಪತ್ತು ಈ ವರ್ಷ ಮೊಹರ್ರಂ 5 ಬರುವಾಗ ನಿನ್ನ ಹತ್ತಿರ ಎಷ್ಟು ಸಂಪತ್ತಿದೆ ಅದನ್ನು ಲೆಕ್ಕ ಮಾಡುವಾಗ ನೀನದರಲ್ಲಿ ಎಷ್ಟು ಝಕಾತನ್ನು ಕೊಡಬೇಕೋ ಅಷ್ಟು ಝಕಾತನ್ನು ನಾವು ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ. ನಾನು ಡೀಪ್ ಆಗಿ ಡೀಟೇಲ್ ಆಗಿ ಹೋಗಲ್ಲ, ಕಾರಣ ದೊಡ್ಡ ದೊಡ್ಡ ವಿದ್ವಾಂಸರು ಇಲ್ಲಿದ್ದಾರೆ. ಅದೆಲ್ಲವನ್ನು ಕೂಡ ಅವರು ನಿಮಗೆ ವಿವರಿಸಿ ಕೊಟ್ಟಿರ್ತಾರೆ, ಇನ್ನೂ ಕೂಡ ಅವರು ಕೊಡ್ತಾರೆ. ಝಕಾತ್ ನಾವು ಚಲೋವಾಗಿ ಕೊಡಬೇಕು, ಸದಕ ಕೊಡುವವರಾಗಬೇಕು, ಕಮ್ಯುನಿಟಿಯ ಬಗ್ಗೆ ಒಳ್ಳೆ ಆಲೋಚನಾ ಪವರ್ ನಿಮಗಿರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೀಳಬಾರದು, ಫೇಸ್ಬುಕ್ ಅಜೆಂಡಾಗಳಲ್ಲಿ ಬೀಳಬಾರದು, ಅಲ್ಲಿ ಇಲ್ಲಿಯ ಚರ್ಚೆಗಳಲ್ಲಿ ನಾವು ಬೀಳಬಾರದು. ನನ್ನ ನೌಜವಾನಿಗಳೇ, ಯುವಕರೇ, ಸಮಯ ಅತ್ಯಂತ ಇಂಪಾರ್ಟೆಂಟ್ ಆದದ್ದು. ನಿಮ್ಮ ಸಮಯವನ್ನು ನೀವು ಕೊಲ್ಲಬಾರದು, ನಿಮ್ಮ ಹೆಲ್ತ್ ಅನ್ನು ನೀವು ಕೊಲ್ಲಬಾರದು. ರಾತ್ರಿಗಳಲ್ಲಿ ನಿಮಗೆ ಈಮಾನ್ ಜಾಸ್ತಿ ಆಗಬಾರದು. ರಾತ್ರಿಯಲ್ಲಿ ಈಮಾನ್ ಜಾಸ್ತಿ ಆಗುದು ನೋಡಿಲ್ಲ? ನೀವು ಗಾಡಿ ಎಲ್ಲ ತಗೊಂಡು ಹೋದ್ರೆ ಗೊತ್ತಾಗುತ್ತೆ. ಸೈಡ್ ನಲ್ಲಿ ಎಲ್ಲ ಕೂತಿರ್ತಾರ, ಮುಖದಲ್ಲಿ ಎಷ್ಟು ವೈಟ್ನೆಸ್ ಇರುತ್ತೆ ಗೊತ್ತಾ? ನೋಡಿಲ್ಲ? ಮೊಬೈಲ್ ನಲ್ಲಿ ಪಬ್ಜಿ ಆಡ್ತಾ ಇರೋದು ಮತ್ತೇನಲ್ಲ ಈಮಾನ್. ಅಂತಹ ಇಮಾನ್ದಾರಿಗಳು ಇಲ್ಲಿದ್ದಾರ? ಇಲ್ಲಿರಲ್ಲ. ಕಾರಣ ಗಜೇಂದ್ರಗಡ ಅಂತ ಹೇಳಿದರೆ ಒಳ್ಳೆ ಉಲಮಾಗಳಿರುವ, ಒಳ್ಳೆ ಉಮರ್ ಆಗಲಿರುವ, ಒಳ್ಳೆ ನೌಜವಾನಿಗಳಿರುವವರು, ಒಳ್ಳೆ ದರ್ಗಾ ಇರುವವರು, ಅದಾಯ್ತಲ್ಲ. ಆದ್ದರಿಂದ ನಮ್ಮೂರಿನಲ್ಲಿ ಅಂತದ್ದಿರಬಾರದು. ಒಂದು 10:30 ಆಗುವಷ್ಟರಲ್ಲಿ ಎಲ್ಲರೂ ಕೂಡ ಮಲಗಿರಬೇಕು. ಒಂದು 4 ಗಂಟೆ ಆಗುವಷ್ಟರಲ್ಲಿ ಎಲ್ಲರೂ ಕೂಡ ಎದ್ದಿರಬೇಕು. ಕುರಾನ್ ಅನ್ನು ಓದುವರಾಗಬೇಕು, ನಮಾಜ್ ಅನ್ನು ಓದುವರಾಗಬೇಕು. ಕುರಾನ್ ನೊಂದಿಗೆ ನಿಶ್ಚಿತವಾದ ಸಂಪರ್ಕ ಇರಬೇಕು. ಕರೆಕ್ಟ್ ಆಗಿ ಕುರಾನ್, ಪರಿಶುದ್ಧವಾದ ಕುರಾನಿನ ಸೂರಾ ವಾಕ್ಯ ಡೈಲಿ ನಾವು ಓದಬೇಕು. ಸೂರಾ ವಾಕ್ಯ ಓದಿದರೆ ಆ ಮನೆಯಲ್ಲಿ ಬಡತನ ಇರುವುದಿಲ್ಲ. ಇದಾ ವಕಅತಿಲ್ ವಾಕ್ಯ ಲೈಸ ಲಿವಕಅತಿಹಾ ಕಾದಿಬಾ ಎಂದು ಹೇಳಿ ಚಾಲು ಮಾಡುವ ಸೂರ ಪ್ರತಿನಿತ್ಯ ಯಾವ ಮನೆಯಲ್ಲಿ ಓದ್ತೀರಿ ಆ ಮನೆಯಲ್ಲಿ ದಾರಿದ್ರ್ಯ ಇರುವುದಿಲ್ಲ, ಬಡತನ ಇರುವುದಿಲ್ಲ. ಮಗರಿಬಿ ನಮಾಜಿನ ನಂತರ ಸೂರತುಲ್ ಮುಲ್ಕ್ ನೀನು ಪಾರಾಯಣ ಮಾಡಿದರೆ ತಬಾರಕಲ್ಲದಿ ಬಿಯದಿಹಿಲ್ ಮುಲ್ಕ್ ಎಂದು ಚಾಲುವಾಗುವ ಆ ಸೂರಾವನ್ನು ಓದಿದರೆ ನಿನಗೆ ನಾಳೆ ಮರಣ ಹೊಂದೆ ಕಬರಿನಲ್ಲಿ ಮಲಗುವಾಗ ಆ ಕಬರಿನಲ್ಲಿ ನಿನಗೆ ದೋಸ್ತಿಯಾಗಿ ಸೂರತುಲ್ ಮುಲ್ಕ್ ಬರುತ್ತೆ. ಫಜ್ರ್ ನಮಾಜಿನ ನಂತರ ಸೂರ ಯಾಸೀನ್ ಓದಿದರೆ ಮನೆಯಲ್ಲಿ ಯಾವತ್ತೂ ಕೂಡ ಸಂತೋಷ ನೆಮ್ಮದಿ ಇರುತ್ತೆ. ನಮಗೆ ನೆಮ್ಮದಿಯು ಬರಕತ್ತು ಸಂತೋಷ ಎಲ್ಲವೂ ಕೂಡ ನಮ್ಮ ಮನೆಯಲ್ಲಿರುವ ಕುರ್ಆನಿನಲ್ಲಿದೆ, ನಮ್ಮ ಹೃದಯದಲ್ಲಿರುವ ಕುರ್ಆನಿನಲ್ಲಿದೆ. ಆದರೆ ಅದನ್ನು ನಾವು ತಿಳಿದುಕೊಳ್ತಾ ಇಲ್ಲ. ಇಮಾನ್ದಾರಿಗಳೇ, ಕುರ್ಆನ್ ಅಂತ ಹೇಳಿದರೆ ನಾನು ಹೇಳುವ ಹಾಗೆ ಬರೀ ಆಧ್ಯಾತ್ಮಿಕವಾದೊಂದು ಕಿತಾಬ್ ಮಾತ್ರ ಅಲ್ಲ, ಅದು ನಿನ್ನ ಜೀವನದ ಸಂಪೂರ್ಣ ವ್ಯವಸ್ಥೆಗಳನ್ನು ಅದರಲ್ಲಿ ಕಾಣಬಹುದು. ನಿನಗೆ ಫಿಸಿಕ್ಸ್ ಅದರಲ್ಲಿ ಸಿಗುತ್ತೆ, ಕೆಮಿಸ್ಟ್ರಿ ಅದರಲ್ಲಿ ಸಿಗುತ್ತೆ, ಮ್ಯಾಥಮೆಟಿಕ್ಸ್ ಸಿಗುತ್ತೆ, ಸೈನ್ಸು ಸಿಗುತ್ತೆ, ಎಲ್ಲವೂ ಕೂಡ ಸಿಗುತ್ತೆ. ನಿನ್ನ ಲೈಫ್ ನಿನಗೆ ಕುರ್ಆನಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಚರಿತ್ರೆ ಹೇಳಿದರೆ ವಿಶಾಲವಾದ ವಿಷಯಗಳು ಹೇಳಲಿಕ್ಕೆ, ಅದೇನು ನಾನು ಟಚ್ ಮಾಡ್ತಾ ಇಲ್ಲ. ಒಂದೇ ಒಂದು ನಿಮ್ಮ ಹತ್ರ ಹೇಳ್ತಾ ಇರೋದು, ವಾಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ಮೀ ಅಂಡ್ ಕುರ್ಆನ್? ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರಬೇಕು. ನಾಳೆ ನಾನು ಮರಣ ಹೊಂದಿದ ನಂತರ ನನ್ನನ್ನು ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವಂತ ಯಾವ ಅಮಲ್ ನನ್ನ ಕೈಯಲ್ಲಿದೆ? ಮಾಡಿರುವ ನಮಾಜ್ಗಳ ಕಬೂಲ್ ಆಗಿದೆಯಾ? ಮಾಡಿರುವ ಉಮ್ರಾಗಳು ಗುಲ್ಪೂಸಿಯಲ್ಲಿ ಅದು ಹೋಗಿರುತ್ತೆ. ಮಾಡಲಿಕ್ಕಿರುವ ಹಜ್ಜುಗಳು ಮಾಡುವುದಕ್ಕಿಂತ ಮುಂಚೆನೆ ಯಾರಿಗೂ ಕೊಟ್ಟಿರ್ತೀರಿ. ನಮಾಜ್ ಮಾಡಿ ನಡೆದುಕೊಂಡು ಬರುವಷ್ಟರಲ್ಲಿ 4 ಮಂದಿಯ ಬಗ್ಗೆ ಇರುವುದೆಲ್ಲವೂ ಕೂಡ ಹೇಳಿ ಆಯಿತು. ನಾ ಇರುವುದೆಲ್ಲ ಹೇಳಿದ್ದು ಏನು? ಇರುವುದು ಹೇಳುವುದೇ ಜೈಬತ್, ಇರುವುದು ಹೇಳುವುದೇ ನಮೀಮತ್, ಇಲ್ಲದಿರುವುದು ಹೇಳುವುದು ಸುಳ್ಳು. ನಾನು ಇರುವುದು ಮಾತ್ರ, ನಾನು ಮಾತ್ರ ಅಂತದ್ದಲ್ಲ, ನಾನು ಖಂಡಿತ ಹೇಳುವ, ನಾನು ನೇರ ಫೇಸ್ ಟು ಫೇಸ್ ಹೇಳುವ ಅಂತದ್ದೇನು ಅವಶ್ಯಕತೆ ಇಲ್ಲ.
ಅಂತ ದೊಡ್ಡ ಸ್ಥಿತಿಯನ್ನು ಅಲ್ಲಾಹನ ಮುಂದೆ ತೋರಿಸಬೇಕಾಗಿಲ್ಲ. ಅಂತದೆಲ್ಲ ಹೇಳೋರು ಇರ್ತಾರೆ. ಅದೇನು ದೊಡ್ಡ ಸ್ಥಿತಿ ಅಲ್ಲ. ನೀನು ದೊಡ್ಡವನಾಗಬೇಕಾಗಿರೋದು 4 ಮಂದಿಯ ಮುಂದೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳಲಿಕ್ಕೆ ಬೇಕಾಗಿಲ್ಲ. ಡೀಪ್ ಆಗಿ ವಿಷಯಗಳಿಗೆ ಹೋಗುವಾಗ, ಇಸ್ಲಾಂ ಮಾಸರ ಬಗ್ಗೆ ಹೇಳುವಾಗ ಇನ್ನೂ ಕೂಡ ಡೀಪ್ ಆಗಿ ಹೇಳ್ಬೇಕು. ಇದು ಶವ್ವಾಲ್ ತಿಂಗಳು, ಒಂದರ್ಥದಲ್ಲಿ ಮದುವೆಯ ತಿಂಗಳು. ಮದುವೆಯ ಹೆಸರಿನಲ್ಲಿ ನಮ್ಮ ಸಮುದಾಯ ಮಾಡುವಷ್ಟು ಡೊಂಬರಾಟ ಖರ್ಚು ಬೇರೆ ಯಾರು ಕೂಡ ಮಾಡೋದಕ್ಕೆ ಇರ್ತಾ ಇಲ್ಲ. ಪರಿಶುದ್ಧವಾದ ಹುಜೂರ್ ಅವರ ಸುನ್ನತನ್ನು ಇಷ್ಟು ಮಾತ್ರ ಜನ ಮಧ್ಯದಲ್ಲಿ ಅವಹೇಳನಗೊಳಿಸುವ ಮತ್ತೊಂದು ಸಮುದಾಯ ನಮ್ಮಲ್ಲಿ ಇಲ್ಲ. ಇದೆಯಾ? ಮನ್ನಹಿಯಾ ಸುನ್ನತಿ ಇಂದ ಫಸಾದಿ ಉಮ್ಮತಿ, ನನ್ನ ಉಮ್ಮತ್ತು ಫಸಾದ್ ಆಗುವ ಕಾಲದಲ್ಲಿ ನನ್ನ ಸುನ್ನತಿಗೆ ಜೀವ ತುಂಬುವರು ಫಲಹು ಮಿಅತು ಅಜ್ರು ಶಹೀದ್, 100 ಅಜ್ರ್ ಶಹೀದಿನ ಸವಾಬನ್ನು ಅಲ್ಲಾಹು ಕೊಡ್ತಾನೆ ಎಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಹುಜೂರ್ ಅವರ ಸುನ್ನತಾದ ಮದುವೆ ಹೆಸರಿನಲ್ಲಿ ಬಫೆ ಸಿಸ್ಟಮ್ ಇಲ್ವಾ? ಅವನ ಮನೆಗೆ ದೊಡ್ಡ ಕಾರ್ಡೆಲ್ಲ ಕೊಟ್ಟು ಕರೆದು ನಾನು ಹೋಗಿ ಅಲ್ಲಿ ನಿಂತು ಊಟ ಮಾಡಬೇಕು, 5 ರೂಪಾಯಿದೊಂದು ಚೇರ್ ಕೊಡ್ಲಿಕ್ಕೆ ನಿನಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಿನ್ನಷ್ಟು ಬಡತನ ಇರೋನು ಯಾರು ಇಲ್ಲ. ನಿನಗೆ ದೊಡ್ಡ ಫ್ಯಾಕ್ಟರಿಯಲ್ಲಿ ಇರಬಹುದು, ನಿನ್ನ ಬಫೆ ಸಿಸ್ಟಮ್ ಮಾಡ್ಬಿಟ್ರೆ ಬಾರಿ ಅಂತ ತಿಳ್ಕೊಂಡಿದ್ದೀಯಾ? ನನ್ನ ಮನೆಯಲ್ಲಿ ಹಳದಿ ಮದುವೆ ಮಾಡಿಲ್ಲ ಅಂದ್ರೆ ಅದು ಊರ್ದು ಅಭ್ಯಾಸ ಆಗ್ಬಿಟ್ಟಿದೆ ಹಸರತ್. ಯಾರು ಹೇಳಿದ್ರು ಊರಿನ ಅಭ್ಯಾಸಕ್ಕೆಲ್ಲ ನೀನು ಹೋಗ್ಲಿ? ಅದು ಊರ್ದು ರೂಢಿ ಆಗ್ಬಿಟ್ಟಿದೆ ಹಸರತ್. ಹಳದಿ ಹೆಸರಿನಲ್ಲಿ ಏನೇನು ಡ್ಯಾನ್ಸ್ಗಳು, ಒಂದು ರಾತ್ರಿ 10 ಗಂಟೆ ಆಗುವಷ್ಟರಲ್ಲಿ ಮ್ಯೂಸಿಕ್ ಹಚ್ಚುವುದು, ಗಂಡು ಮಕ್ಕಳು ಹೆಣ್ಮಕ್ಳು ಒಟ್ಟಿಗೆ ಕುಣಿಯುವುದು, ವಿಡಿಯೋ ಮಾಡುವುದು, ಅದನ್ನು ಶಾರ್ಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡುವುದು. ಎಲ್ಲರ ಸ್ಟೇಟಸ್, ಎಷ್ಟು ಮಂದಿ ಸ್ಟೇಟಸ್ ಅಲ್ಲಿ ಹಾಕಿದ್ದಾರೆ, ಮಾಶಾ ಅಲ್ಲಾ ನನ್ನ ಮದುವೆ ಊರಿಡೀ ಸೆಲೆಬ್ರೇಟ್ ಮಾಡ್ತಾ ಇದೆ. ಅಲ್ಲ, ನಿನ್ನ ಮದುವೆಯಿಂದ ಊರಿಡೀ ಗುಣಗಾರ ಆಗ್ತಿದ್ದೀರಿ ಅಂತ ಅರ್ಥ. ಊರಿನ ಮಂದಿ ಇಡೀ ಕಣ್ಣು ಕೆಡಿಸ್ತಾ ಇದ್ದೀಯ ಅಂತ ಅರ್ಥ. ನಿನ್ನ ಕಾರಣದಿಂದ ನಾಳೆ ಬಡವನಿಗೆ ಮದುವೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕಾರಣ ನೀನು ತಂದ ಟ್ರೆಂಡ್ ಅದು. ಮದುವೆ ಹೆಸರಿನಲ್ಲಿ ಏನೇನ್ ಮಾಡ್ತಾ ಇದ್ದೀರಿ? ಏನೇನು ಅನಾಚಾರಗಳು ಅಷ್ಟೆಲ್ಲ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಮದುವೆ ಸಿಸ್ಟಮ್ ಇಟ್ಟಿರುವ ಹುಜೂರಿಗೆ ಅಪ್ಡೇಷನ್ ಇಲ್ಲ, ನಿಮಗೆ ಬಾರಿ ಅಪ್ಡೇಷನ್. ಸೋಷಿಯಲ್ ಮೀಡಿಯಾಗಳ ಕಲ್ಚರ್ ಎಲ್ಲ ಪ್ರೀತಿಯರೇ ನಮ್ಮ ಬದುಕನ್ನು ಕಟ್ಟಿಕೊಡಬೇಕಾಗಿರುವುದು. ಮಂದಿ ಹೇಳುವುದು ಹೇಳ್ತಾ ಇರಲಿ, ನನ್ನ ಹುಜೂರು ಮೇನ್ ಅಂತ ಹೇಳಕ್ಕೆ ಸಾಧ್ಯ ಆಗಬೇಕು. ನನ್ನ ಹುಜೂರಿಗೆ ಟೆನ್ಷನ್ ಆಗುವ ಒಂದೇ ಒಂದು ನಿಮಿಷ ನನ್ನ ಬದುಕಲ್ಲಿ ಇಲ್ಲ ಎಂದು ಹೇಳಲಿಕ್ಕೆ ಯಾವ ತಂದೆಗೆ ಸಾಧ್ಯ, ಯಾವ ತಾಯಿಗೆ ಸಾಧ್ಯ? ಅವರ ಜೀವನದಲ್ಲಿ ಯಶಸ್ವಿ ಆಗ್ತಾನೆ. ನನ್ನ ಮಗಳು ಬೆಂಗಳೂರಿನಿಂದ ಕಲಿತು ಬಂದಿದ್ದಾಳೆ, ನನ್ನ ಮಗಳು UAE ಕಲಿತು ಬಂದಿದ್ದಾಳೆ, ಸೌದಿಯ ಲೈಫ್ ಸ್ಟೈಲ್ ಅವಳಿಗೆ. ಯಾವ ಲೈಫ್ ಸ್ಟೈಲ್? ನಿನ್ನ ಮಗಳು ಹೆಣಾಗಿ ಬಿದ್ದರೆ 24 ತಾಸು ಇಡಕ್ಕಾಗಲ್ಲ, ನೊಣ ಬರುತ್ತೆ ಅಲ್ಲಿ. ನೀನು ಎಷ್ಟು ಕಾಸ್ಮೆಟಿಕ್ ಹಾಕು, ನೀ ಎಷ್ಟು ಬೇಕಾದ್ರಿ ತುಟಿಗೆ ಹಚ್ಚು, ಕಲರ್ ಹಚ್ಚೋದು. ಅಲ್ಲಾಹು ಕೊಟ್ಟ ಕಲರ್ ಸಾಕಾಗುವುದಿಲ್ಲ. ಕೆಲವೊಂದು ತಾಯಂದಿರಿಗೆ ತುಟ್ಟಿಗೆ ಕೆಂಪು ಕಲರ್, ಅಲ್ಲಾಹನಿಗಿಂತ ನಾನು ಎಕ್ಸ್ಪರ್ಟ್, ನಾನು ಸ್ವಲ್ಪ ಜಾಸ್ತಿ ಕಲರ್ ಕೊಡ್ಬೇಕು ಎದ್ದೇಳಿ ನೋಡುವಾಗನೇ ಹೆದರಿಕೆ ಆಗ್ಬಿಡುತ್ತೆ. ಸಣ್ಣ ಸಣ್ಣ ಮಕ್ಕಳಿಗೆ ಕಲಿಸಿಕೊಡ್ತಾ ಇರೋದು, ಮದುಮಗಳೆಲ್ಲ ಹಚ್ಚಿದಾಳೆ ನನ್ನ ಮಗಳಿಗೆ. ನಿನ್ನ ಮಗಳು ಅವಳೆಲ್ಲ ನಿನ್ನ ಮಗಳು. ನಿನ್ನ ಮಗಳನ್ನು ಬೆಳೆಸಬೇಕಾದ್ರೆ ಆ ಮದುಮಗಳನ್ನೇ ನೋಡಿ. ಎಲ್ಲ ಎಂತಹ ಅನಾಚಾರಗಳು, ಏನೇನು ಸಿಸ್ಟಮ್ಗಳು ನಾವು ತರ್ತಾ ಇರೋದು. ಲಾಸ್ಟ್ ಮದುಮಗನನ್ನು ಕರೆದುಕೊಂಡು ಬರುವಾಗ 2 ಸೈಡಿನಲ್ಲಿ ಪೈಪ್ಗಳನ್ನೆಲ್ಲ ಇಟ್ಟು ಕಲರ್ ಹೊಗೆ ಹಾರಿಸುವುದು. ಅದಕ್ಕೆಲ್ಲ ಹೆಸರು ಏನಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಹೇಳ್ತಾ ಇರೋದು. ಮತ್ತೆ ನಮಾಜಿನ ಅವಶ್ಯಕತೆ ಹೇಳ್ಬೇಕಾಗಿಲ್ಲ ಅಲ್ಲ. ಗಂಡ ಮತ್ತು ಹೆಂಡತಿಯಾಗಿ ಜೀವನದ ಅತ್ಯಂತ ಪ್ರಮುಖವಾದ ಹಂತಕ್ಕೆ, ನಿಕಾಹಿಗೆ ಕಬೂಲ್ ಫರ್ಮಾ ಅಂತ ಹೇಳಿ ಬರುವವನು ಕಣ್ಣಲ್ಲಿ ಫುಲ್ ಮೇಕಪ್ ಎಲ್ಲ ಮಾಡಿರ್ತಾನೆ. ಫಜರ್ ನಮಾಜ್ ಮಾಡಿದ್ದಿ ಅಂತ ಹೇಳುವಾಗ ಇಲ್ಲ ಅಂತೇಳಿ ಎಷ್ಟು ಬರಕತ್ತಿರುತ್ತೆ. ನಿಮ್ಮ ಫ್ಯಾಕ್ಟರಿಯಿಂದ ಹುಟ್ಟಿದ ಮಗು ಈ ದುನಿಯಾಗೆ ಶಾಪ್ ಅಲ್ಲದ ಮತ್ತೇನಾಗಿರುತ್ತೆ? ನಾನು ಹೇಳುವಾಗ ಸ್ವಲ್ಪ ಓವರ್ ಆಗ್ತಾ ಇದೆ ಅಲ್ಲ, ಓವರ್ ಇದು ಮತ್ತೆ ಯಾರು ಹೇಳ್ಬೇಕು? ನೀವು ನನಗೆ ಇಲ್ಲಿ ಬಂದಾಗ ದುಡ್ಡು ಕೊಡಲ್ವ? ದುಡ್ಡು ಬೇಡ, ಹೇಳ್ಬೇಕಾದ್ರೆ ಇರ್ತೇನೆ. ಇದು ಹೇಳಿಲ್ಲ ಅಂದ್ರೆ ಶ್ರೀಮಂತರ ಮದುವೆಗೆ, ನಾನಂತ ಮದುವೆಗೆ ಹೋಗಿ ಊಟ ಮಾಡಿದ್ದೆ ಕಡಿಮೆ. ನಾನಂತ ಮದುವೆಗೆ ಹೋದರೆ ರೋಸಾ ಅಂತ ಹೇಳಿ ಮಲ್ಲೆ ಬಂದ್ಬಿಡ್ತೇನೆ. ಮತ್ತೆ ನಾನು ಎಲ್ಲಿಂದನೋ ಬಂದು ಇಲ್ಲಿ ಜಗಳ ಹಚ್ಚಿದೆ ಅಂತ ಹೇಳ್ಬಾರ್ದಲ್ಲ. ಜಗಳ ಹಚ್ಚಕ್ಕೇನು ಟೆನ್ಷನ್ ಏನಿಲ್ಲ. ಅಲ್ಲಾಹನ ದೀನ್ ಹೇಳುವಾಗ ಟೆನ್ಷನ್ ಆಗುತ್ತೆ. ಈ ರೀತಿಯಲ್ಲಿ ಆಗಬಾರ್ದು. ಹಿರಿಯರು ಅದಕ್ಕೆ ಮಾದರಿಯಾಗಿರಬೇಕು.
ನನ್ನ ಮಗಳು UAE ಸೌದಿಯಿಂದೆಲ್ಲ ಕಲಿತು ಬಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿ, ಅಪ್ಪ ನನ್ನ ಮದುವೆ ಹೆಂಗೆ ಮಾಡಿಕೊಡ್ಬೇಕು ಅಂತ ಹೇಳುವಾಗ, ನನ್ನ ಹುಜೂರ್ ನನಗೆ ಹೇಗೆ ಕಲಿಸಿಕೊಡ್ಬೇಕು ಅಂತ ಹೇಳಿದರೆ ಆ ರೀತಿ ಮಾಡ್ತೇನೆ, ಆ ರೀತಿ ಮದುವೆ ಆಗ್ತಾ ರೆಡಿ ಇದ್ರೆ ಮದುವೆ ಆಗಿಲ್ಲ ಅಂದ್ರೆ ಓಡಿ ಹೋಗು ಅಂತ ಹೇಳ್ಬೇಕಷ್ಟೇ. ಓಡಿ ಹೋದ್ರೆ ನನಗೆ ಹೆಸರು. ಅಲ್ಲಾಹನ ದೀನನ್ನು ಧಿಕ್ಕರಿಸಿ ಓಡಿ ಹೋಗದಾದ್ರೆ ಓಡಿ ಹೋಗಿಲ್ಲ, ನನಗೇನ್ ನಷ್ಟ? ಅಲ್ಲಾಹನ ದೀನ್ ಹೇಳಿರೋದಲ್ಲ, ಅಲ್ಲಾಹನ ಕುರ್ಆನಿನೊಂದು ಬೌಂಡರಿಯನ್ನು ದಾಟಲಿಕ್ಕೆ, ಹುಜೂರ್ ಅವರ ಸುನ್ನತಿನ ಬೌಂಡರಿಯನ್ನು ದಾಟಲಿಕ್ಕೆ ನನಗೆ ಟೆನ್ಷನ್ ಇಲ್ಲ ಅಂದ್ರೆ ಈಮಾನ್ದಾರಿಗಳೇ ಬಹಳ ಕಷ್ಟ. ನಿಮಗೆ ದಾವಣಗೆರೆಯ ಚುನಾವಣೆಗಳ ಬಗ್ಗೆ, ಬಾಗಲಕೋಟೆ ಚುನಾವಣೆಗಳ ಬಗ್ಗೆ ನಾನು ಇಲ್ಲಿ ಮಾತನಾಡ್ತಾ ಇಲ್ಲ, ಅದರ ಬಗ್ಗೆ ಎಲ್ಲ ನಾನು ಇಲ್ಲಿ ಮಾತನಾಡಬೇಕಾಗಿರೋದು. ನನ್ನ ಲೈಫ್ ಸ್ಟೈಲ್, ನಾನೊಬ್ಬ ಸೋಷಿಯಲ್ ಎಂಜಿನಿಯರ್ ಆಗಿರ್ಬೇಕು. ನನ್ನ ಬದುಕನ್ನು ನೋಡಿ ಎಲ್ಲರೂ ಕೂಡ ಖುಷಿಯಾಗಬೇಕು. ನಾನು ನಾಳೆ ಮರಣ ಹೊಂದಿದರೆ 4 ಮಂದಿ ನನ್ನ ಬಗ್ಗೆ ಒಳ್ಳೆಯದನ್ನು ಹೇಳಬೇಕು. ಅದಕ್ಕೆ ಬೇಕಾಗಿ ಈ ಬದುಕಿನಿಂದ ನಾವು ಸಾಧಿಸಬೇಕಾಗಿರುವುದು ನನ್ನ ಮನೆಯ ಮುಂದೆ DR ಡಾಕ್ಟರ್ ಎಂಬ ಬಿರುದನ್ನು ಹಾಕುವುದಲ್ಲ, ಅಥವಾ LLB ಪಡೆದ ಅಡ್ವೊಕೇಟ್ ಎಂದು ಹೇಳಲಿಕ್ಕಲ್ಲ, ನನ್ನ ಮಗ ದೊಡ್ಡ ಆಲಿ ಮುಫ್ತಿ ಮುಕರ್ರಿರ್ ಎಂದು ಹೇಳಲಿಕ್ಕೂ ಅಲ್ಲ. ಅದು ಕೂಡ ಡೂಪ್ಲಿಕೇಟ್ ಸಿಗುವಂತಹ ಕಾಲದಲ್ಲಿದೆ. ಔಲಿಯಾಗಳ ಹೆಸರಿನಲ್ಲಿ ಟೊಂಪರಾಟ ಮಾಡುವವರು, ಮುಫ್ತಿ ಎಂದು ಹೇಳುವವರು, ಹಜರತ್ ಅಂತ ಹೇಳುವವರು, ಮೌಲಾನಾ ಎಂದು ಹೇಳುವವರು, ಮುಖರ್ರಿರ್ ಅಂತ ಹೇಳುವವರು, ದೊಡ್ಡ ಕನ್ನಡ ಭಾಷಣ ಮಾಡುವವರು ಎಂದು ಹೇಳು, ಯಾವುದು ಯೂಸ್ ಆಗಲ್ಲ. ಮೈಕ್ ಸಿಗುವಾಗ ಹಿಂಗೆ ಹೊಡೆಯಲಿಕ್ಕಾಗತ್ತೆ. ಇಲ್ಲಿ ತಕ್ಕುವ ಇದೆಯಾ? ಇಲ್ಲಿ ಹೃದಯದಲ್ಲಿ ತಕ್ಕುವ ಇದೆಯಾ? ನಿನ್ನ ನಾಲಿಗೆಯಿಂದ ತಕ್ಕವಾದ ಭಾಷಣ ಬರ್ತಾ ಇದೆಯಾ? ಮಂದಿ ನಿನ್ನ ಭಾಷಣ ಕೇಳಿ ಚೇಂಜ್ ಆಗ್ತಾ ಇದ್ದಾರಾ? ಎಲ್ಲ ನೀನು ಚೇಂಜ್ ಆಗಿದೆಯಾ ಎಂದರ್ಥ. ನಿನ್ನ ಲೈಫ್ ಸ್ಟೈಲ್ ನೋಡಲಿಕ್ಕೆ, ನಿನ್ನ ಬದುಕಿನಿಂದ ಜನ ತಿಳಿದುಕೊಳ್ತಾ ಇದ್ದಾರಾ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾನು ಆಗಲೇ ಒಂದು ವಿಷಯದಲ್ಲಿ ಒಂದು ಅರ್ಧದಲ್ಲಿ ಬಿಟ್ಟು ಬಂದಿದ್ದೇನೆ. ಮಕ್ಕಳಿಗೆ ಚೆಲುವಾದ ಶಿಕ್ಷಣವನ್ನು ಕೊಡಬೇಕು. ಯಾವುದೋ ಟ್ರೆಂಡ್ಗಳೆಲ್ಲ ಶಿಕ್ಷಣ, ಏನನ್ನೋ ಚೂಸ್ ಮಾಡಿ ಕೊಡುವುದಲ್ಲ. SSLC ನಂತರ ಅವನ ಮಗ ಅಲ್ಲಿ, ನನ್ನ ಮಗ ಕೂಡ ಅಲ್ಲಿ, ಹಂಗೆ ಎಲ್ಲ ತೀರ್ಮಾನ ಮಾಡಬೇಕಾಗಿರೋದು. ಚೆಲುವಾದ ಒಳ್ಳೆಯ ಕರಿಯರ್ ಗೈಡೆನ್ಸ್ ಕ್ಯಾಂಪ್ಗಳು ಊರಿನಲ್ಲಿ ನಡೆಯಬೇಕು. ಒಳ್ಳೆ ಅದಕ್ಕೆ ಬೇಕಾದಂತಹ ಜನರನ್ನು ವ್ಯವಸ್ಥೆಯನ್ನು ಮಾಡಬೇಕು. SSLC ಬರೆದ ಎಲ್ಲಾ ವಿದ್ಯಾರ್ಥಿಗಳನ್ನು, ಪೋಷಕರನ್ನು ಅಲ್ಲಿಗೆ ಕರೆದುಕೊಂಡು ಬರಬೇಕು. ಒಳ್ಳೆ ಗೈಡೆನ್ಸ್ ಕೊಡಬೇಕು. ನಮ್ಮ ಕಮ್ಯುನಿಟಿಯಲ್ಲಿ ಒಳ್ಳೆಯ ಸಮಾಜ ಪ್ರೇಮಿಯಾದ, ಸಮುದಾಯ ಪ್ರೇಮಿಯಾದ ಒಳ್ಳೆ ಅಡ್ವೊಕೇಟ್ಗಳು ಬೇಕು, ಒಳ್ಳೆ ಎಂಜಿನಿಯರ್ಗಳು ಬೇಕು, ಒಳ್ಳೆ IAS ಆಫೀಸರ್ಗಳು ಬೇಕು. ಅದಕ್ಕೆ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ಬೇಕು. ನಮ್ಮ ಗಜೇಂದ್ರಗಢದಲ್ಲಿ ಬೇಕು. ಇಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು ನಾವು ಕಟ್ಟಬೇಕು. ಎಲ್ಲರೂ ಕೂಡ ಸೇರಿದರೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಬೇಕಾದ ರೀತಿಯಲ್ಲಿ ನಮ್ಮ ದುಡ್ಡು ಯಾವುದೋ ಮದುವೆಗಳಲ್ಲಿ ಹೆಚ್ಚು ಖರ್ಚು ಮಾಡಿ ವೇಸ್ಟ್ ಮಾಡಲಿಕ್ಕಿರುವುದಲ್ಲ, ಯಾವುದೋ ಮುಂದೆ ಹೆಸರು ಗಳಿಸಲಿಕ್ಕೆ ಬೇಕಾಗಿ ಖರ್ಚು ಮಾಡಲಿಕ್ಕಿರುವುದಲ್ಲ ನನ್ನ ದುಡ್ಡು. ನಾನು ಮರಣ ಹೊಂದಿದ ನಂತರ ನನ್ನ ಕಬರಿಗೆ ಈ ಸ್ವಭಾವವಾಗಿ ನಿರಂತರವಾಗಿ ಬರಬೇಕಾ? ನೀನು ಯಾವುದಾದರೊಬ್ಬ ಬಡವನಿಗೆ ಒಳ್ಳೆಯ ಬಾವಿ ವ್ಯವಸ್ಥೆಯನ್ನು ಮಾಡಿಕೊಡು, ಒಳ್ಳೆಯ ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಡು, ಅಥವಾ ಇನ್ನೊಂದು ಮದರಸಾವನ್ನು ಕಟ್ಟು. ಮದರಸಾದ ಬಗ್ಗೆ ಹೇಳುವಾಗೇನೆ ಕೆಲವೊಬ್ಬರಿಗೆ ಅದ್ರ ಟೆನ್ಷನ್ ಆಗುತ್ತೆ. ನಾನು ಮೊನ್ನೆ ಕೇಳಿದ್ದೆ, ಒಬ್ಬರಿಗೆ ಅಡ್ಮಿಷನ್ ಮಾಡಿ ಅಂತ ಹೇಳುವಾಗ ಮದರಸಾ ಅಂತ ಹೇಳಿದ್ರೆ ಅಲ್ಲಿ ಬಡವರು ಕಲಿಯುವುದಲ್ವಾ? ಈ ಮನಸ್ಥಿತಿಯಲ್ಲಿದ್ದರೆ ನಮ್ಮ ಸಮಾಜ ಎಲ್ಲಿ ಹೋಗುತ್ತೆ? ಬಡವರು ಕಲಿಯೋಕೆ ಅಂತ ಯಾರು ಅಂತ ಅಡ್ರೆಸ್ ಕೊಟ್ಟಿರೋದು? ನಮ್ಮ ಮದ್ರಸಾಗಳು ಆಧುನೀಕರಣಗೊಂಡಿದೆ. ನೀವು ಗೊತ್ತಿಲ್ವಾ? ನಾನು ಕೇರಳದಿಂದ ಶಿಕ್ಷಣವನ್ನು ಪಡೆದು ಬಂದಿದ್ದೆ. ನಾನು ಅಹಂಕಾರದಿಂದ ಮಾತಾಡ್ತಾ ಇಲ್ಲ. ನಾನು ಶೇಖುನಾ ಸುಲ್ತಾನುಲ್ ಉಲಮಾ ಎಂಬ AP ಉಸ್ತಾದರ ಸಂಸ್ಥೆಯಿಂದ ಕಲಿತು ಬಂದಿದ್ದೇನೆ. ಸಾವಿರಾರು ಎಕರೆಗಳಲ್ಲಿ ಇವತ್ತು ಶಿಕ್ಷಣ ಸಮುಚ್ಚಯಗಳನ್ನು ಅವರು ಕಟ್ಟಿದ್ದಾರೆ. AP ಉಸ್ತಾದ ಒಂದು ಕಾಲದಲ್ಲಿ ಎದ್ದು ನಿಂತು, ಅಲ್ಲಿ ರಾಜಕೀಯ ಶಕ್ತಿಗಳಿತ್ತು, ಶ್ರೀಮಂತರಿತ್ತು. ತಂದೆ ಇಲ್ಲದ AP ಉಸ್ತಾದ ಅಲ್ಲಿಂದ ಎದ್ದು ನಿಂತು ಜನರನ್ನು ಸೇರಿಸಿ 1 ಕೋಟಿಯ ಸಂಸ್ಥೆ ನಾನು ಕಟ್ತೇನೆ ಅಂತ ಹೇಳುವಾಗ ಅಲ್ಲಿ ಕೆಳಗೆ ಕೂತಂತ ಕೆಲವೊಬ್ರು ಹೇಳಿದರು, 1 ಕೋಟಿಯಲ್ಲಿ ಎಷ್ಟು ಸೊನ್ನೆ ಇದೆ ಅಂತ ಗೊತ್ತಿಲ್ಲ ಅಂತ ಮೂಲ 1 ಕೋಟಿದು ಮಾತಾಡ್ತಾ ಇದ್ದಾನೆ. 50 ವರ್ಷ ಆಗುವಾಗ ಉಸ್ತಾದರ ಒಂದು ಸಂಸ್ಥೆಯ 1 ತಿಂಗಳ ಖರ್ಚು 1 ಕೋಟಿ ರೂಪಾಯಿ. ಇದು ಸಾಧನೆ. ಎಲ್ಲಿ ನೋಬೆಲ್ ಏನು ಸಿಗಲ್ಲ. ಅಲ್ಲಿ ಇದು ಆಖರತ್ತಿಗಿರುವಂತಹ ಸಾಧನೆ. ಇಂದು ಉಸ್ತಾದರ ಸಂಸ್ಥೆಗಳಲ್ಲಿ ದೀನ್ ಜೊತೆಯಲ್ಲಿ ದುನಿಯಾ ಕಲಿತ ಆಲಿಮ್ ಹಾಫಿಜ್ಗಳು, MBBS ಕಲಿತ ಹಾಫಿಜ್ಗಳು, LLB ಪಡೆದ ಆಲಿಮತ್ಗಳು, ಆಲಿಮ್ಗಳು ಇವತ್ತು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಒಳ್ಳೆಯ ಕರಾತನ್ನು ಓದ್ತಾ ಇದ್ದಾರೆ, ಒಳ್ಳೆಯ ಭಾಷಣವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಆ ಸಂಸ್ಥೆಯಿಂದ ಕಲಿತು ಬಂದಿದ್ದೇನೆ. ನಾನು ಇದು ಉಸ್ತಾದರ ಅಭಿಮಾನವನ್ನು ಹೇಳ್ತಾ ಇದ್ದೇನೆ, ನನ್ನ ಅಹಂಕಾರವನ್ನು ಹೇಳ್ತಾ ಇರುವುದಲ್ಲ. ನಾವು ಇಳಕಲಿನಲ್ಲಿ ಸಿದ್ದರಾವ್ ಫೌಂಡೇಶನ್ ಎಂಬ ಹೆಸರಿನಲ್ಲಿ
ನಾವು ಸಂಸ್ಥೆಯನ್ನು ಕಟ್ಟಿದ್ದೇವೆ, 4 ವರ್ಷ ಆಯಿತು, ಮಕ್ಕಳು ಕಲಿತಾ ಇದ್ದಾರೆ. ನಮಗೂ ಕೂಡ ಕನಸಿರೋದು ಈ ಸಮಾಜದಲ್ಲಿ ಅತ್ಯಂತ ಕೆಳವರ್ಗದಲ್ಲಿರುವ ಮಕ್ಕಳು, ಬುದ್ಧಿವಂತರಾದ ಜಾಣರಾದ ಮಕ್ಕಳನ್ನು ಕರೆದುಕೊಂಡು ಬಂದು ಅವರಿಗೆ ಕುರಾನ್ ಹದೀಸನ್ನು ಕೊಟ್ಟು ಆಧುನಿಕ ಶಿಕ್ಷಣವನ್ನು ಕೊಟ್ಟು ನಾಳೆ ಈ ಸಮಾಜದ ಮುಂದೆ ನಿಂತು ಲೀಡರ್ಗಳಾಗಿ ನಿಲ್ಲಬೇಕಾದವರು ಆಲಿಮ್ಗಳಾಗಿರಬೇಕು. ಉಲಮಾಗಳ ಹಿಂದೆ ನಿಂತ ಯಾವ ಸಮಾಜವೂ ಕೂಡ ಸೋತಿಲ್ಲ ಎಂಬುದಕ್ಕೆ ಗಜೇಂದ್ರ ಗಡವೆ ಉದಾಹರಣೆ. ನೀವು ಉಲಮಾಗಳ ಹಿಂದೆ ನಿಂತಿದ್ದೀರಿ ಅಲ್ಲಿ? ಯಾವ್ದಾದ್ರು ರಾಜಕೀಯ ನಾಯಕರಿದ್ದಾರೆ ನಿಮ್ಗೆ? ಇಲ್ಲ ಅಲ್ಲ. ಉಲಮಾಗಳು ಹೇಳಿದ್ರೆ ಆ ಗೆರೆಯನ್ನು ನೀವು ದಾಟ್ತೀರಿ ಅಂದ್ರೆ ನಿಮ್ ಕಥೆ ಮುಗೀತೀರಿ ಅಂತ ಅರ್ಥ. ಉಲಮಾಗಳು ಕೂಡ ಹಾಗೆ ಇರಬೇಕು, ದುನಿಯಾದ ತಾತ್ಕಾಲಿಕ ಆಸೆಗೆ ಬೀಳೋರಾಗಿರ್ಬಾರ್ದು. ಮಾಷಾ ಅಲ್ಲಾಹ್, ನಿಮಗೆ ಒಳ್ಳೆಯ ಉಲಮಾಗಳನ್ನು ಅಲ್ಲಾಹು ಕೊಟ್ಟಿದ್ದಾನೆ. ಅಲ್ಲಾಹ್ ಅವರಿಗೆಲ್ಲರಿಗೂ ಕೂಡ ಇಲ್ಮ್, ಅವರ ಅಮಲಿ, ಅವರ ಕುಟುಂಬ ಎಲ್ಲದರಲ್ಲೂ ಅಲ್ಲಾಹು ಬರಕತ್ತನ್ನು ಕೊಡಲಿ. ನಮಗೆ ಒಳ್ಳೆಯ ಕಮ್ಯುನಿಟಿ ಎಂಪವರ್ಮೆಂಟ್ ಗೊತ್ತಿರಬೇಕು ಪ್ರೀತಿಯ. ಇಲ್ಲ ಅಂದ್ರೆ ಯಾವುದೋ ಒಂದು ಕುಟುಂಬಗಳ ಬಗ್ಗೆ ಹೆದರುವಂತಹ ಪಕ್ಷಗಳು ಕಮ್ಯುನಿಟಿಯ ಬಗ್ಗೆಯೂ ಕೂಡ ಹೆದರಲ್ಲ ಅವರು. ನಾನು ಹೆಚ್ಚು ವಿವರಿಸಿ ಹೇಳಲ್ಲ, ಗೊತ್ತಾಯ್ತಲ್ಲ. ಚುನಾವಣೆಗೆ B.Pharm ಕೊಡುವುದಕ್ಕಿಂತಲೂ ಮುಂಚೆನೆ ಹೋಗಿ ಅಲ್ಲಿ ನಾಮಪತ್ರ ಕೊಟ್ಟರು ಕೂಡ ತೊಂದರೆ ಇಲ್ಲ. ಆದ್ರೆ ಒಂದು ಕಮ್ಯುನಿಟಿ ಪ್ರಬಲವಾಗಿ ಕೇಳಿದರೆ ಅದನ್ನು ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಮ ಸಮಾಜ, ನಾನು ಹೇಳ್ತಾ ಇರೋದು ರಾಜಕೀಯವಾದಂತ ಪವರ್ ನಮಗಿರಬೇಕು, ರಾಜಕೀಯ ಪಕ್ಷ ಇರಬೇಕು ಎಂದು ನಾನು ಹೇಳ್ತಾ ಇಲ್ಲ. ಯಾವ ಪಕ್ಷದ ಗುಲಾಮನೂ ಆಗಬಾರದು, ಯಾವ ಪಕ್ಷದ ಭಕ್ತನೂ ಆಗಬಾರದು. ಆದರೆ ಪೊಲಿಟಿಕಲ್ ಪವರ್ ನಮ್ಮ ಹತ್ತಿರ ಇರಬೇಕು. ನಮಗೆ ಕರೆಕ್ಟ್ ಆದಂತ ಸತ್ಯ ಯಾವುದು, ನ್ಯಾಯ ಯಾವುದು ಗೊತ್ತಿರಬೇಕು. ಈ ಕಮ್ಯುನಿಟಿ ಬಗ್ಗೆ ಆಳವಾದ ಚಿಂತನೆ ಇರಬೇಕು. ನಮ್ಮ ಕಮ್ಯುನಿಟಿಗೆ ಎಷ್ಟು ಸಂಸ್ಥೆಗಳು ರಾಜ್ಯದಾದ್ಯಂತ ಇದೆ, ಎಷ್ಟಿದೆ, ಎಷ್ಟು ಲೀಡರ್ ಮಂದಿ ನಮಗಿದ್ದಾರೆ. ಅವರೆಲ್ಲ ಕಟ್ಟಿರುವ ಸಂಸ್ಥೆಗಳಲ್ಲಿ ಬಾಕಿರುವವರನ್ನು ಕೂಡ ಕಂಪೇರ್ ಮಾಡಿ ನೋಡಿ. ಅವರು ಕಟ್ಟಿರುವ ಸಂಸ್ಥೆಗಳು, ದಾವಣಗೆರೆಗೆ ಹೋಗಿ, ಬಾಗಲಕೋಟೆಗೆ ಹೋಗಿ, ಎಲ್ಲಿ ನಮ್ಮ ಸಮುದಾಯದ ಫಸ್ಟ್ ನೀಡ್ ಶಿಕ್ಷಣ. ಶಿಕ್ಷಣದಿಂದ ಮದೀನಾವನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಟ್ಟಿರೋದು. ಮದೀನಾಗೆ ಬಂದಾದ ಬರಡು ಭೂಮಿಯಾದ ಮದೀನಾವನ್ನು ಇತಿಹಾಸದ ಪುಟದಲ್ಲಿ 1500 ವರ್ಷಗಳಾದರೂ ಕೂಡ ನೆನಪಿಸಲಿಕ್ಕೆ ಕಾರಣ ಮದೀನಾದಿಂದ ಕಟ್ಟಿದ್ದ ಅಹ್ಲು ಸುಫಾ ಎಂಬ ಯೂನಿವರ್ಸಿಟಿ. ಅಲ್ಲಿ ಕಲಿತವರಾಗಿದ್ದಾರೆ ಚೈನಾಗೆ, ಇಂಡಿಯಾಗೆ, ಮಲೇಷಿಯಾಗೆ, ಯಮನಿಗೆ, ರಾಷ್ಟ್ರದ ದಿಕ್ಕುಗಳಿಗೂ ಕೂಡ ಆ ಪರಿಶುದ್ಧವಾದ ಮದೀನತು ನಬವಿಯಿಂದ ಕಲಿತ ಇಲ್ಮನ್ನು ತೆಗೆದುಕೊಂಡು ಹೋಗಿ ಕೊಟ್ಟಿರೋದು. ನಮ್ಮ ಸುತ್ತಮುತ್ತಲಿನ ಬಿಜಾಪುರದ ಚರಿತ್ರೆ ನಿಮಗೆ ಗೊತ್ತು. ಬಿಜಾಪುರದ 300 ವರ್ಷಗಳ ಹಿಂದಿನ ಚರಿತ್ರೆ ಓದುವಾಗ ನಮ್ಮ ರೋಮ ಎದ್ದು ನಿಲ್ಲುತ್ತೆ. ನಿಮಗೆ ಗೊತ್ತು, ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿದ ಬಿಜಾಪುರ ಸುಲ್ತಾನೇತಿಗಳ ಚರಿತ್ರೆಯನ್ನು ಓದುವಾಗ ಎಷ್ಟು ಮಂದಿ ಇದಕ್ಕೆ ಗೊತ್ತಿದ್ದೀರಿ ಅಂತ ನನಗೂ ಗೊತ್ತಿಲ್ಲ. ಅದರಲ್ಲಿ ಹೇಳ್ತಾ ಇದ್ದಾರೆ, ಮಕ್ಕಾದಿಂದ, ಮದೀನಾದಿಂದ, ಶಾಮಿನಿಂದ, ಮಿಸರಿನಿಂದ, ಈಜಿಪ್ತಿನಿಂದಲೂ ಕೂಡ ಇಲ್ಮ ಕಲಿಯಲಿಕ್ಕೆ ನಮ್ಮ ಬಿಜಾಪುರಕ್ಕೆ ಬರ್ತಾ ಇದ್ರು. ಅಂತಹ ಬಿಜಾಪುರದ ನಮ್ಮ ಅವಸ್ಥೆ ಏನು? ಎಲ್ಲಿ ನಮಗಂತ ಸಂಸ್ಥೆಗಳಿವೆ? ಯಾರು ಕಟ್ತಾರೆ? ಶ್ರೀಮಂತರೇ. ನಿಮ್ಮ ದುಡ್ಡು ಯಾವುದೋ ಮದುವೆ ಬಫೆ ಸಿಸ್ಟಮ್ಗಳಲ್ಲಿ, ಎಲ್ಲೋ ಮದುವೆಗಳಲ್ಲಿ, ಹಳದಿ ಮದುವೆಗಳಲ್ಲಿ, ಟ್ರೆಂಡ್ಗಳಲ್ಲಿ ನೀವು ಹಾಕಬೇಕು. ಈ ಕಮ್ಯುನಿಟಿ ಎಂಪವರ್ಮೆಂಟ್ ಬಗ್ಗೆ ಯೋಚನೆ ಮಾಡಿ. ಯಾವುದೋ ಒಂದು ಪಕ್ಷ ನಿಮ್ಮನ್ನು ಮೂಲೆಗಿಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಿಮ್ಮಲ್ಲಿ ಸಾವಿರಾರು IAS ಗಳಿದ್ದರೆ, ನಿಮ್ಮಲ್ಲಿ ಒಳ್ಳೆಯ ದುನಿಯಾದ ಲಂಚ ಪಡೆಯದೆ ಸಮಾಜದ ಹಿತಚಿಂತನೆ ಇರುವಂತ ಒಳ್ಳೆಯ ಮಂದಿ ಈ ಸಮಾಜದ ಸೇವಕರಾಗಿ ಬಂದರೆ ನಮ್ಮನ್ನು ಹಿಮ್ಮೆಟ್ಟಿ ಯಾವುದನ್ನು ಪಡೆಯಲಿಕ್ಕೂ ಯಾರಿಗೂ ಕೂಡ ಇಲ್ಲಿಂದ ಸಾಧ್ಯ ಆಗುವುದಿಲ್ಲ. ನಾನು ನನ್ನ ಮಾತನ್ನು ಚುಟುಕುಗೊಳಿಸ್ತಾ ಇದ್ದೇನೆ. ಇಲ್ಲಿ ಹಲವಾರು ಹಿರಿಯರು ಮಾತನಾಡ್ತಾರೆ, ದೊಡ್ಡ ಹಜರತ್ ಬಂದು ನಮ್ಮೊಂದಿಗೆ ಮಾತನಾಡ್ತಾರೆ. ನಾನು ಏನಾದರೂ ಹೆಚ್ಚು ಕಮ್ಮಿ ಜಾಸ್ತಿ ಆಗ್ಬಿಟ್ರೆ ನೀವೆಲ್ಲರೂ ಕೂಡ ನನಗೆ ಮಾಫ್ ಮಾಡಬೇಕು. ನಾವೆಲ್ಲರೂ ಕೂಡ ಈ ಸಮಾಜ ಕಟ್ಟುವ ಕೆಲಸದಲ್ಲಿ ಪರಸ್ಪರ ಸೌಹಾರ್ದತೆಯಿಂದ, ಪ್ರೀತಿಯಿಂದ, ಒಗ್ಗಟ್ಟಿನಿಂದ ಎಲ್ಲರಿಗೂ ಕೂಡ ಹಂಚಿ ನಾವು ತಿನ್ನುವಂತಹ ಒಂದು ಚಲುವಾದ ಕೌಟುಂಬಿಕ ಜೀವನ, ಚಲುವಾದ ಮಾದರಿ ಜೀವನ, ಲಕ್ಕದ್ ಕಾನ ಲಕುಂ ಫೀ ರಸೂಲಿಲ್ಲಾಹಿ ಉಸ್ವತುನ್ ಹಸನ, ಆ ಪರಿಪೂರ್ಣವಾದ, ಪರಿಶುದ್ಧ, ಪವಿತ್ರವಾದ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಬದುಕನ್ನು ನಾವೆಲ್ಲರೂ ಕೂಡ ಕಲಿತು ಜೀವನದಲ್ಲಿ ಅಳವಡಿಸಿ
ಚಲವಾದಂತಹ ಬದುಕನ್ನು ನಡೆಸಲು ನಮಗೆಲ್ಲರಿಗೂ ಕೂಡ ಸಾಧ್ಯ ಆಗಲಿ. ಒಂದಲ್ಲ ಒಂದು ದಿನ ನಾವಿಲ್ಲಿಂದ ಹೋಗ್ತೇವೆ, ಏನನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಯಾವ ಯೂಟ್ಯೂಬ್ ಚಾನೆಲ್ಗಳಿರುವುದಿಲ್ಲ, ಅಲ್ಲಿ ರೀಲ್ಸ್ ಗಳಿರುವುದಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿರುವುದಿಲ್ಲ. ನೀನು ತೆಗೆದುಕೊಂಡು ಹೋಗುವ ಕಫನ್ ಬಟ್ಟೆಗೆ ATM ಅನ್ನು ಹಾಕಲಿಕ್ಕೆ ಯಾರು ಕೂಡ ಬಿಡುವುದಿಲ್ಲ. ಯಾವುದನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಮೂರು ಕಾರ್ಯಗಳು ಮಾತ್ರ ಉಳಿಯುವುದು. ಒಂದು ಸೊದಕತುನ್ ಜಾರಿಯ, ನೀನು ಕೊಟ್ಟ ಸೊದಕ ಯಾರ ಹೆಸರನ್ನು ಬರ್ಲಿಕ್ಕೆಲ್ಲ, ಬ್ಯಾನರ್ ಅಲ್ಲಿ ಹೆಸರು ಬರ್ಲಿಕ್ಕೆಲ್ಲ, ಯಾರೋ ನಿನ್ನ ಹೆಸರು ಏಲಾನ್ ಮಾಡ್ಲಿಕ್ಕೆಲ್ಲ, ಅಲ್ಲಾಹನ ವಜಗನ್ನು ಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಎಂದು ಹೇಳಿ ನೀನು ಕೊಟ್ಟ ಸೊದಕ. ವಲದುನ್ ಸಾಲಿಹನ್ ಯದ್ಉ ಲಹು, ನಿನಗೆ ಬೇಕಾಗಿ ದುಆ ಮಾಡುವಂತಹ ಮಗು. ಹಾಗೇನೆ ಈ ಮೂರು ವಿಷಯಗಳು ಮಾತ್ರ ನಿನ್ನ ಜೀವನದಲ್ಲಿದ್ದರೆ ನೀನು ಚಲುವಾದದ್ದನ್ನು ಆಖಿರತಿನಲ್ಲೂ ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನೀನು ಮರಣ ಹೊಂದಿದ ನಂತರವೂ ಕೂಡ ನಿನ್ನ ಅಕೌಂಟ್ ಕ್ಲೋಸ್ ಆಗುವುದಿಲ್ಲ, ನಿನ್ನ ಅಕೌಂಟಿಗೆ ಸವಾಬುಗಳು ಬರ್ತಾ ಇರುತ್ತೆ. ಆದ್ದರಿಂದ ಆ ರೀತಿಯಾಗಿ ರಂಜಾನಿನಲ್ಲಿ ನಾವು ಹೇಗೆ ಚಲುವಾದ ಬದುಕಿತ್ತೋ ಅದೇ ರೀತಿ ಜೀವನ ಪೂರ್ತಿ ಆ ಮುತ್ತಕೀನ್ ಎಂಬ ಆ ಪವಿತ್ರ ಪದವಿಗೆ ತಲುಪುವ ರೀತಿಯಲ್ಲಿ ಸುಳ್ಳು ಹೇಳದೆ, ವಂಚನೆ ಮಾಡದೆ, ಜಗಳ ಮಾಡದೆ, ಗಲಾಟೆ ಮಾಡದೆ, ಅಕ್ರಮ ಮಾಡದೆ, ಕಷ್ಟ ಕೊಡದೆ, ನಷ್ಟ ಕೊಡದೆ, ಪರಸ್ಪರ ಪ್ರೀತಿಸಿ ಕುಟುಂಬಗಳ ಮಧ್ಯೆ ಬಿರುಕುಗಳನ್ನು ಸೃಷ್ಟಿಸದೆ ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆದು ನನಗೆ ಟೆನ್ಷನ್ ಕೊಟ್ಟವರಿಗೂ ಕೂಡ ತಿರುಗಿ ಪ್ರೀತಿಯನ್ನು ಕೊಟ್ಟು ಒಂದು ಸಮೃದ್ಧಯುತವಾದಂತಹ ಒಂದು ವಾತಾವರಣವನ್ನು ಕಟ್ಟಿಕೊಳ್ಳಲು ನಾವೆಲ್ಲರೂ ಕೂಡ ಪರಿಶ್ರಮಿಸಬೇಕು. ಶಿಕ್ಷಣದ ಬಗ್ಗೆ ಒಳ್ಳೆ ಆಲೋಚನೆ ಇರಬೇಕು. ಕಾರ್ಪೊರೇಟ್ಗಳು ಮಾಡಿಕೊಡುವಂತಹ ಯಾವುದೋ ಟ್ರೆಂಡ್ಗಳ ಹಿಂದೆ ಬೀಳದೆ ನಮಗೆ ಚಲುವಾದಂತ ಜೀವನದ ಗುರಿ ಇರಬೇಕು. ನಮಗೆ ಇಂಪಾರ್ಟೆಂಟ್ ಆಗಿರುವುದು ನಮ್ಮ ಈಮಾನ್, ನಮ್ಮ ಮೌತ, ನಮಗಿರುವ ಸ್ವರ್ಗ, ನನ್ನ ಪ್ರೀತಿಯ ಹುಜೂರ್. ಇದಕ್ಕಿಂತ ಮಿಗಿಲಾದದ್ದು ಯಾವುದು ಕೂಡ ಈ ದುನಿಯಾದಿಂದ ನಿರೀಕ್ಷಿಸಬಾರದು ಎಂದು ಮಾತ್ರ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹತ್ತಿರ ಬೇಡಿಕೊಂಡು ಹಲವಾರು ಮಂದಿ ದುಆ ಮಾಡಲಿಕ್ಕೆ ಹೇಳಿದ್ದಾರೆ. ವಿಶೇಷವಾಗಿ ನನ್ನ ಅಣ್ಣನ ಮಗ ಒಂದು 10-20 ದಿನದಿಂದ ಮಂಗಳೂರಿನ ಎಜೆ ಹಾಸ್ಪಿಟಲ್ ನಲ್ಲಿ ವೆಂಟಿಲೇಟರ್ ನಲ್ಲೇ ಇದ್ದಾರೆ. 5 ವರ್ಷನೇ ವಯಸ್ಸಾಗಿರುವುದು. ಅಲ್ಲಾಹುವೇ, ಈ ಗಜೇಂದ್ರಗಢದಲ್ಲಿರುವಂತಹ ಒಳ್ಳೆ ಇಮಾನ್ದಾರಿಗಳ ಬರಕತ್ತಿನಿಂದ ಆ ಮಗುವಿಗೆ ಆಜಿಲಾದ ಶಿಫಾ ಅನ್ನು ಕೊಟ್ಟು ನೀನು ಕರುಣಿಸಬೇಕು ಅಲ್ಲ. ಹಾಗೇನೆ ನಮ್ಮ ಮದ್ರಸಾ ನಡೆಸುವಾಗ ಅದಕ್ಕೆ ಸಹಾಯ ಮಾಡಿದ, ಸಹಕರಿಸಿದ, ಪ್ರೀತಿಸಿದ ಹಲವಾರು ಮಂದಿ ಈ ಗಜೇಂದ್ರಗಢಕ್ಕೆ ಬಂದಾಗಲೂ ಕೂಡ ಸಹಕರಿಸಿದ್ದಾರೆ, ಸಹಾಯ ಮಾಡಿದ್ದಾರೆ. ಅಲ್ಲಾಹುವೇ, ಅವರಿಗೆಲ್ಲರಿಗೂ ಕೂಡ ಸ್ವರ್ಗದಲ್ಲಿ ಒಳ್ಳೆಯ ಸವಾಬನ್ನು ಕೊಟ್ಟು ನೀನು ಕರುಣಿಸಬೇಕು ಅಲ್ಲ. ಅಲ್ಲಾಹನ ದೀನನ್ನು ಚಲುವಾಗಿ ಜನರಿಗೆ ಹೇಳಿ ಆ ಹೇಳಿರುವ ಕಾರಣದಿಂದ ಯಾರಾದರೂ ಸರಿದಾರಿಗೆ ಬಂದರೆ ಲಯಹದಿ ಅಲ್ಲಾಹು ಬಿಕ ರಜುಲನ್ ವಾಹಿದ ಖೈರುಲ್ ಲಕ ದುನ್ಯಾ ವ ಮಾ ಫೀಹಾ, ದುನಿಯಾದ ಎಲ್ಲವೂ ಸಿಗುವುದಕ್ಕಿಂತಲೂ ಕೂಡ ಮಿಗಿಲಾದದ್ದು ಎಂದು ಮಹಾತ್ಮರು ಕಲಿಸಿದಂತೆ ಆ ರೀತಿಯೊಂದು ಬದುಕನ್ನು ನಡೆಸಲಿಕ್ಕೆ ನಮಗೆಲ್ಲರಿಗೂ ಕೂಡ ಸಾಧ್ಯವಾಗಲಿ ಎಂದು ಮಾತ್ರ ದುಆ ಮಾಡುತ್ತಾ, ನನ್ನ ತಂದೆ ತಾಯಿ, ಅಣ್ಣಂದಿರು, ಅಕ್ಕಂದಿರು, ಕುಟುಂಬ, ಹಾಗೆ ಮದ್ರಸದಲ್ಲಿ ಕಲಿಯುವ ವಿದ್ಯಾರ್ಥಿಗಳು, ಅದಕ್ಕೆ ಸಹಾಯ ಮಾಡುವರು, ಸಹಕರಿಸುವರು, ವೇದಿಕೆಯ ಮೇಲೆ ಕುಳಿತಿರುವಂತಹ ದೊಡ್ಡ ದೊಡ್ಡ ಆಲಿಮ್ಗಳು, ಹಾಫಿಜ್ಗಳು, ಇಲ್ಲಿ ಸೇವೆ ಮಾಡುತ್ತಿರುವವರು, ಈ ಕಾರ್ಯಕ್ರಮವನ್ನು ನಡೆಸಿರುವವರು, ಇವತ್ತಿಲ್ಲಿ ಇಂತಿಕಾಲ್ ಆಗಿರುವವರು, ಹಾಗೆ ಇಲ್ಲಿರುವಂತಹ ಹಲವಾರು ತಾಯಂದಿರು, ಎಲ್ಲರ ಮನಸ್ಸಿನಲ್ಲಿ ಏನೇನೋ ಟೆನ್ಷನ್ಗಳು, ಕಷ್ಟಗಳು, ನಷ್ಟಗಳು, ದುಃಖಗಳು, ದುಮ್ಮಾನಗಳಿರುತ್ತೆ. ಎಲ್ಲವನ್ನು ಅಲ್ಲಾಹು ಪರಿಹರಿಸಿಕೊಟ್ಟು ನಮಗೆಲ್ಲರಿಗೂ ಇದೇ ರೀತಿ ನಾಳೆ ಹುಜೂರ್ ಅವರ ಜೊತೆಯಲ್ಲಿ ಸ್ವರ್ಗದಲ್ಲಿ ಅಲ್ಲಾಹು ಒಗ್ಗೂಡಿಸಿ ಕರುಣಿಸಲಿ ಎಂದು ಮಾತ್ರ ದುಆ ಮಾಡುತ್ತಾ ಮಾತುಗಳಿಗೆ ವಿರಾಮ. ವಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.